ಅನಂತಕುಮಾರ್ ಹೆಗಡೆ ಒಬ್ಬ ಹುಚ್ಚ. ತಲೆ ಕೆಟ್ಟಿದೆ ಅವ್ರ ಬಗ್ಗೆ ಮಾತಾಡಕ್ಕೆ. ಹುಚ್ಚು ಸವಾಸ. ಹೆಗಡೆಗೆ ಹಿಗ್ಗಮುಗ್ಗ ಬೈದಿದ್ದಕ್ಕೆ ಮಧು ಬಂಗಾರಪ್ಪ. ಮತ್ತೆ ರುಚಿಗೆದ್ದ ಪ್ರದೀಪ್ ಈಶ್ವರ್. ನಮಗೆ ಕಾಂಗ್ರೆಸ್ ವಿರೋಧಿ ಅಲ್ಲ, ಸಿದ್ದರಾಮಯ್ಯ ಮಾತ್ರ ನಮ್ಮ ವಿರೋಧಿ ಅಂತೇಳಿದ್ದ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ರಾಜ್ಯ ಕಾಂಗ್ರೆಸ್ ಮತ್ತು ರಾಜ್ಯ ಬಿಜೆಪಿ ನಾಯಕರು ಪ್ರತಿದಿನ ಕ್ಲಾಸ್ ತಗೊಂತಾನೆ ಇದ್ದಾರೆ. ಇವತ್ತು ಸಚಿವ ಮಧು ಬಂಗಾರಪ್ಪ ಕೂಡ ಕ್ಲಾಸ್ ತಗೊಂಡಿದ್ದು ಸಂಸದ ಅನಂತಕುಮಾರ್ ಹೆಗಡೆ ಒಬ್ಬ ಹುಚ್ಚ ಅಂತೇಳಿ ಟೀಕಿಸಿದ್ದಾರೆ. ಜೊತೆಗೆ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ಹಾಗಾದ್ರೆ ಮಧು ಬಂಗಾರಪ್ಪ ಹೆಗಡೆ ಅವರಿಗೆ ಹಿಗ್ಗಮುಗ್ಗ ಬೈದಿದ್ದು ಯಾಕೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಅನಂತಕುಮಾರ್ ಹೆಗಡೆ ಸಂಸದರಾಗಿ 4.5 ವರ್ಷ ಆಗಿದೆ. ಆದ್ರೆ 4.5 ವರ್ಷ ಸುಮ್ಮನಿದ್ದು ಇನ್ನ ಎಲೆಕ್ಷನ್ಗೆ 3-4 ತಿಂಗಳು ಬಾಕಿ ಇರೋ ಟೈಮಲ್ಲಿ ದೇವರು ಧರ್ಮದ ಹೆಸರಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ, ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರನ್ನ ಮಗನೇ ಅಂತೇಳಿ ಏಕವಚನದಲ್ಲೇ ಟೀಕಿಸಿದ್ದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಹೀಗಾಗಿ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನ ಖುದ್ದು ಬಿಜೆಪಿ ನಾಯಕರು ಕೂಡ ಖಂಡಿಸಿದ್ರು. ಹೀಗಿದ್ರು ಅನಂತಕುಮಾರ್ ಹೆಗಡೆ ಮಾತ್ರ ತಮ್ಮ ಬಾಯಿಗೆ ಬೀಗ ಹಾಕ್ತಿಲ್ಲ. ದಿನಕ್ಕೊಂದು ಹೇಳಿಕೆ ಕೊಡ್ತಿದ್ದಾರೆ. ಅಪ್ಪ ಅಮ್ಮ ಇಲ್ಲದೆ ಇರೋರು ಜಾತ್ಯತೀತದ ಬಗ್ಗೆ ಮಾತನಾಡ್ತಾರೆ. ಸಂಸ್ಕೃತಿ ಸಭ್ಯತೆ ಬಗ್ಗೆ ಬರ್ಲಿ, ಕಾಂಗ್ರೆಸ್ನವರೆಲ್ಲರನ್ನು ಕೂರಿಸಿಕೊಂಡು ಪಾಠ ಮಾಡ್ತೀನಿ ಅಂತೇಳಿ ಮಾತಿನ ದಾಳಿ ನಡೆಸ್ತಾನೆ ಇದ್ದಾರೆ. ಜೊತೆಗೆ ಹಿಂದೂ ಮುಸ್ಲಿಂ ಧರ್ಮದ ವಿಚಾರದಲ್ಲಿ ನಾಲಿಗೆ ಹರಿಬಿಡೋ ಸಂಸದರು ತಮ್ಮ ಕ್ಷೇತ್ರದ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಬಗ್ಗೆ ಜನ ಮತ್ತು ಮಾಧ್ಯಮಗಳು ಕೇಳಿದ್ರೆ ತುಟಿಕ್ ಪಿಟಿಕ್ ಅಂತಿಲ್ಲ. ಹಾಗಾದ್ರೆ ಅನಂತಕುಮಾರ್ ಹೆಗಡೆ ಅವರಿಗೆ ದೇವರು ಧರ್ಮ ಚುನಾವಣೆಯ ಸರಕಾಗಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. ಈ ಬಗ್ಗೆ ಇವತ್ತು ಸಿರಿಸಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿರೋ ಸಚಿವ ಮಧು ಬಂಗಾರಪ್ಪ, ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಮತ ಪಡೆದು ಜನರಿಗೆ ದ್ರೋಹ ಮಾಡಿದ ಮೊದಲ ವ್ಯಕ್ತಿ ಅನಂತಕುಮಾರ್ ಹೆಗಡೆ. 4 ವರ್ಷ ಕುಳಿತುಕೊಳ್ಳೋದು, ಆಮೇಲೆ ಜನರ ವಿಶ್ವಾಸಕ್ಕೆ ಮೋಸ ಮಾಡೋದು. ಪ್ರಜಾಪ್ರಭುತ್ವದ ಬಗ್ಗೆ ವಿರೋಧ ಮಾಡಿದವರಿಗೆ ನಾವು ಧಿಕ್ಕಾರ ಮಾಡಲೇಬೇಕು. ಜನ ಅವನನ್ನ ಬದಲಾವಣೆ ಮಾಡುತ್ತಾರೆ ಅಂತೇಳಿ ಏಕವಚನದಲ್ಲೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಅವನಿಗೆ ಟಿಕೆಟ್ ಕೊಡಬೇಕು, ಆಗ ನಾವು ಅವರನ್ನ ಉಪಚಾರ ಮಾಡೋಕೆ ಬರುತ್ತೇವೆ. ನಾನು ಕೂಡ ಸೋತಿದ್ದೇನೆ, ಆದ್ರೆ ಮಾನ ಮರ್ಯಾದೆ ಬಿಟ್ಟು ಈ ತರ ಮಾಡೋದನ್ನ ಮಾಡಿಲ್ಲ. ಮನುಷ್ಯನೇ ಅಲ್ಲ ಅವನು, ತಲೆ ಕೆಟ್ಟಿರೋ ವ್ಯಕ್ತಿ, ಮಾನ ಮರ್ಯಾದೆ ಇಲ್ಲದಿರೋ ವ್ಯಕ್ತಿ ಅಂತೇಳಿ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ತಲೆ ಕೆಟ್ಟಿದೆ ಅವ್ರ ಬಗ್ಗೆ ಮಾತಾಡಕ್ಕೆ. ಹುಚ್ಚು ಸವಾಸ. 4 ವರ್ಷ ಕುತ್ಕೊಳ್ಳೋದು, ಜನರ ವಿಶ್ವಾಸದಿಂದ ಮತ ಹಂಚ್ಕೊಂಡು ಮತಕ್ಕೆ ದ್ರೋಹ ಮಾಡ್ತಕ್ಕಂಥ ಇಡೀ ದೇಶದೊಳಗೆ ಮೊದಲೇ ವ್ಯಕ್ತಿ ಯಾರು ಅಂದರೆ ಅನಂತಕುಮಾರ್ ಹೆಗಡೆ. ಪ್ರಜಾಪ್ರಭುತ್ವದ ಬಗ್ಗೆ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಿರ್ತಕ್ಕಂಥವ್ರಿಗೆ ನಾವು ಧಿಕ್ಕಾರ ಮಾಡಲೇಬೇಕಾಗ್ತದೆ. ಈಗ ಜನರು ಅವನ್ನ ಬದಲಾವಣೆ ಮಾಡ್ತಾರೆ. ನಾನು ಹೇಳೋದು ಬಿಜೆಪಿ ಅವರಿಗೆ ಸೀಟ್ ಕೊಡಬೇಕು, ಅವರಿಗೆ ಬರ್ತೀವಿ ನಾವು, ಅವ್ರನ್ನ ವಿಚಾರ ಮಾಡೋದು. ಇತ್ತ ಶಾಸಕ ಪ್ರದೀಪ್ ಈಶ್ವರ್ ಮತ್ತೆ ರಿಯಾಕ್ಟ್ ಮಾಡಿದ್ದು, ಸಂಸದ ಪ್ರತಾಪ್ ಸಿಂಹ ಮತ್ತು ಸಂಸದ ಅನಂತಕುಮಾರ್ ಹೆಗಡೆ ಅವರು ಯಾವ ಸೀಮೆ ಲೀಡರ್ಗಳು ಅಂತೇಳಿ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಅಲ್ಲ, ನನಗೆ ಅರ್ಥನೇ ಆಗಲ್ಲ, ಯಾವ ಸೀನಿಯರ್ ಲೀಡರು ಪ್ರತಾಪ್ ಸಿಂಹ ಅವರು, ಅನಂತಕುಮಾರ್ ಹೆಗಡೆ ಅವರು? ಅಲ್ಲ, ಅನಂತಕುಮಾರ್ ಹೆಗಡೆ ಅವರೇ ನನಗೆ ಅರ್ಥನೇ ಆಗ್ತಲ್ಲ. ಬಹಿರಂಗ ಚರ್ಚೆಗೆ ಬನ್ನಿ, ಸಂಸ್ಕೃತಿ ಬಗ್ಗೆ ಮಾತಾಡೋಣ. ಸರ್ ಬನ್ನಿ ಸರ್, ನೀವು ಎಲ್ಲಿ ಕರೆದ್ರೆ ಅಲ್ಲೇ ಬರ್ತೀನಿ ಹೇಳಿ. ಶಿರ್ಸಿಗೆ ಬರಲ್ಲ ನಾನು, ಮೀಡಿಯಾದವ್ರಕ ಬನ್ನಿ, ಸಂಸ್ಕೃತಿ ಬಗ್ಗೆನೇ ಮಾತಾಡೋಣ ಬನ್ನಿ. ಈಗ ಮಾನ್ಯ ಪ್ರಧಾನಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ನಡುವೆ ಚರ್ಚೆ ಆಗಿದೆ. ಈಗ ಇವರು ಸಂಸ್ಕಾರದ ಬಗ್ಗೆ ಮಾತಾಡಿದ್ರಲ್ಲ, ಇವತ್ತು ಮಧ್ಯಾಹ್ನ ಮಾನ್ಯ ಗೌರವಾನ್ವಿತ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವ್ರನ್ನ ನಮ್ಮ ಮುಖ್ಯಮಂತ್ರಿಗಳು ಹೋಗಿ HAL ಆಹ್ವಾನ ಮಾಡ್ತಿದ್ದಾರೆ. ಲಾಸ್ಟ್ ಇಯರ್ ಅಂಕೋಲಕ್ಕೆ ಮಾನ್ಯ ಪ್ರಧಾನಿಗಳು ಬಂದಿದ್ರೆ ಅದೇ ಪಕ್ಷದ MP ನಿಷ್ಠಾವಂತ ಕಾರ್ಯಕರ್ತರು ಯಾಕೆ ಅನಂತಕುಮಾರ್ ಹೆಗಡೆ ಅವರು ಹೋಗಿ ಒಂದು ವೆಲ್ಕಮ್ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ ಸರ್? ಇವಾಗ ಸಂಸ್ಕಾರದ ಬಗ್ಗೆ ನಮಗೆ ಪಾಠ ಹೇಳ್ಕೊಡ್ತಾರಲ್ಲ. ನಾನು ಅನಂತಕುಮಾರ್ ಹೆಗಡೆ ಅವರಿಗೆ, ಪ್ರತಾಪ್ ಸಿಂಹ ಅವರಿಗೆ ಗೌರವ ಕೊಟ್ಟು ಮಾತಾಡ್ತಾ ಇದ್ದೀನಿ. ಅದರ ಅರ್ಥ ಗೌರವಕ್ಕೆ ಅವರು ಅರ್ಹರು ಅಲ್ಲ ಅಂತಲ್ಲ, ಅವರ ಗೌರವಕ್ಕೆ ಅರ್ಹರು ಅಂತ ಗೌರವ ಕೊಡ್ತಿಲ್ಲ. ನಮ್ಮ ಮನೇಲಿ ಸಂಸ್ಕಾರ ಕಲಿಸಿದ್ದಾರೆ, ಅದಕ್ಕೆ ಮಾತಾಡ್ತಾರೆ. ಇನ್ನ ಸಂಸದ ಅನಂತಕುಮಾರ್ ಹೆಗಡೆ ಒಬ್ಬ ಹುಚ್ಚ, ಮೆಂಟಲ್ ಗಿರಾಕಿ. 4.5 ವರ್ಷ ಅವರಿಗೆ ವೋಟ್ ಕೊಟ್ಟ ಮತದಾರರನ್ನ ಮರೆತು ಕೋಮದಲ್ಲಿ ಮಲಗಿದ್ರು ಅಂತೇಳಿ ಮಂಡ್ಯ ಕಾಂಗ್ರೆಸ್ ಶಾಸಕ ಗಾಣಿಗ ರವಿಕುಮಾರ್ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಬಗ್ಗೆ ಮಾತನಾಡಿದ್ರೆ ಜನ ಹಿಡಿದುಕೊಂಡು ಹೊಡೆಯುತ್ತಾರೆ ಅಂತಾನು ಎಚ್ಚರಿಕೆ ಕೊಟ್ಟಿದ್ದಾರೆ. ಅದೇನೇ ಇರ್ಲಿ, ಅನಂತಕುಮಾರ್ ಹೆಗಡೆ ಅವರು ಎಲೆಕ್ಷನ್ ಟೈಮಲ್ಲಿ ಮೈಲೇಜ್ ಪಡೆಯೋದಕ್ಕಾಗಿ ದೇವರು ಧರ್ಮದ ಹೆಸರಲ್ಲಿ ಕಾಂಗ್ರೆಸ್ ನಾಯಕರನ್ನ ಕಟುವಾಗಿ ಏಕವಚನದಲ್ಲಿ ಟೀಕಿಸೋದನ್ನ ಬಿಡ್ತಾ ಇಲ್ಲ. ಇದರಿಂದ ಅವರ ಘನತೆ ಗೌರವಕ್ಕೆ ಧಕ್ಕೆ ಬರ್ತಿದೆ. ಇತ್ತ ರಾಜ್ಯ ಕಾಂಗ್ರೆಸ್ನ ಶಾಸಕರು ಕೂಡ ಅನಂತಕುಮಾರ್ ಹೆಗಡೆ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಮುಂದೆ ಅದೆಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.